ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಶಂಕರ್ ನಾಗ್ ಸರ್ ಆಗಿರ್ಬೋದು, ಪ್ರಭಾಕರ್ ಸರ್ ಆಗಿರ್ಬೋದು, ಅಂಬರೀಷ್ ಸರ್, ವಿಷ್ಣುವರ್ಧನ್, ಹೀಗೆ ಎಲ್ಲ ಲೆಜೆಂಡ್ಗಳ ಜೊತೆ ಕೆಲಸ ಮಾಡಿದ್ದೀರಾ. ಎಲ್ಲರ ಜೊತೆ ಕೂಡ ನಿಮಗೆ ಒಡನಾಟ ಇದೆ. ಸೊ ಶಂಕರ್ ನಾಗ್ ಸರ್ ನೀವು ಕಂಡಂತೆ ಎಲ್ಲೂ ಹೇಳದಂಥ ವಿಚಾರಗಳಿದ್ರೆ ಹೇಳೋದಾದ್ರೆ? ನನಗೆ ನನ್ನನ್ನು ನಾನು ನೋಡ್ಕೊಂಡಂಗಾಗತ್ತೆ ಶಂಕರ್ನಾಗ. ಅಂದರೆ ಅದಕ್ಕಿಂತ ಭಿನ್ನವಾದ ವ್ಯಕ್ತಿತ್ವ, ಸರಳತೆ, ಸಜ್ಜನಿಕೆ, ಸೌಜನ್ಯ, ಮನುಷ್ಯ ಗುಣಗಳು ಇದ್ದಿದ್ದು ಅವನಲ್ಲಿ ಭಾಳ ನೋಡಿ. ಅವನಿಗೆ ನಾನು ಸೆಲೆಬ್ರಿಟಿ, ನಾನು ಹೀರೋ, ನಾನು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀನಿ, ಆ ಥರದ್ದಿಲ್ಲವೇ ಇಲ್ಲ. ಆಮೇಲೆ ಡೌನ್ ಟು ಅರ್ತ್ ಅಂತೀವಲ್ಲ ಹಾಗೆ. ಈಗ ಅದು ಹೀರೋ ಅಂದ ತಕ್ಷಣ ಬಂದ ತಕ್ಷಣ ಅವನಿಗೆ ಸಪ್ರೇಟ್ ಕಾರು, ಸಪ್ರೇಟು ಜಾಗ, ಸಪ್ರೇಟ್ ಊಟ ತಿಂಡಿ ಎಲ್ಲ ಏನಿಲ್ಲ. ನಾವೆಲ್ಲೆಲ್ಲಿ ಕೂತಿರ್ತೀವಿ ಅಲ್ಲಿ ಹುಡಿಕೊಂಬರೋನು, ಕೂಗ್ಕೊಂಡು ಬರೋನು, ಏಯ್ ಒಬ್ಬನೇ ಏನು ಮಾಡಲಿ ನಾನು ಬರೋ ರೂಮ್ಗೆ ಅಂತ ಕರೆಯೋದು, ನಮ್ಮನ್ನು ಕರೆಯೋದು. ಸೊ ಲೊಕೇಶನ್ನಲ್ಲಿ ನಮ್ಮ ತಟ್ಟೆ ಒಳಗಡೆ ತಿಂಡಿ ತಿನ್ಕೊಂಬಿಡೋನು ಅವನು, ಸಾಕು ಊಟ ನನಗೆ ಅಂತ. ಆಮೇಲೆ ಯಾರಾದರೂ ಲೈಟ್ ಬಾಯ್ ಸ್ವಲ್ಪ ಕಷ್ಟ ಬೀಳ್ತಿದ್ರೆ ಹಿಡಿಯೋಕ್ಕೆ ಅದನ್ನು ಹೆಲ್ಪ್ ಮಾಡಿಬಿಟ್ಟು ಅವನೇ ಎತ್ತಿಟ್ಬಿಡೋನು, ಕ್ಯಾಮ್ರಾ ಕೆಲಸ ಮಾಡೋನು. ಅಲ್ಲೇನಾದರೂ ಕಸ ಗುಡಿಸೋದು ಯಾರಾದ್ರು ಲೇಟ್ ಆಯಿತು ಅಂದರೆ ಅವನೇ ಕಸ ಗುಡಿಸ್ಬಿಡೋನು. ಈ ಥರದಲ್ಲಿ ಸ್ಪೀಡ್ ಇತ್ತು. ಏನು ಕೆಲಸ ಮಾಡ್ಬಿಡ್ಬೇಕು. ಆಮೇಲೆ ನಾನು ಹೀರೋ ಅನ್ನೋ ಪ್ರಶ್ನೆ ಇರ್ತಿರ್ಲಿಲ್ಲ. ನಮಗೆ ಮುಂಚೆ ಬಂದು ನಾನು ಮೇಕಪ್ ಕೂತಿದ್ರೆ ಹೀರೋ ಬಂದರು ಅಂತ ಅವ್ರಿಗೆ ಮಾಡಿಸ್ತಿರ್ಲಿಲ್ಲ. ಮಾಡಿಸ್ಕೊಳ್ಳಿ, ಜನರವ್ರು ಮಾಡಲಿ, ನಾನು ಕೂತ್ಕೊತೀನಿ, ಒಂದು ಸಿಗರೇಟ್ ಸೇರ್ಕೊಂಡು ಮಾಡಲಿ. ಅದೆಲ್ಲ ಆದಮೇಲೆ ಅವ್ನು ಕೂತ್ಕೊಂಡು ಮಾಡಿಸ್ಕೊಂಡು, ಕಾಫಿ ಕುಡಿಬೇಕಾದ್ರೆ, ಟೀ ಕುಡಿಬೇಕಾದ್ರೆ ನಮ್ಮನ್ನೆಲ್ಲ ಟೀಮ್ ಏನಿತ್ತು ಅವ್ರನ್ನೆಲ್ಲ ಹುಡುಕಿ ಅವ್ರ ಜೊತೆಯಲ್ಲೇ ಊಟ ತಿಂಡಿ ಮಾಡಬೇಕಾಯ್ತು. ವಿಶೇಷವಾದ ಊಟ ಏನೂ ತರಿಸ್ಕೊತಿರ್ಲಿಲ್ಲ, ಏನು ತಂದಿರ್ತಾರೆ ಅದನ್ನೇ. ಅಗಲಿಕೆ ದಿನ ಸರ್, ಸಣ್ಣ ವಯಸ್ಸಿನಲ್ಲಿ ತಡ್ಕೊಳಕ್ಕಾಗಲಿ. ಯಾಕೆಂದರೆ ಸಾಯೋ ವಯಸ್ಸಲ್ಲ, 38 ಇರಬೇಕು ಅಂತ ಕಾಣಿಸುತ್ತೆ. ನಾನು ದೊಡ್ಡಣ್ಣ, ಸುಂದರ್ ಕೃಷ್ಣ ಅರಸು ಎಲ್ಲ GVI ಪಿಕ್ಚರ್ ಮಾಡ್ತಾಯಿದ್ದು ಚನ್ನಪಟ್ಟಣದಲ್ಲೋ ಎಲ್ಲೋ ಒಂದು ಕಡೆ, ಚನ್ನಪಟ್ಟಣನೋ ರಾಮನಗರನೋ ಎಲ್ಲ. ಆವಾಗ ಸುದ್ದಿ ಬಂತು ನಮಗೆ, ಜೋಕುಮಾರಸ್ವಾಮಿ ಸಿನಿಮಾ ಮಾಡಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಹಿಂದಿನ ದಿವಸ ಅನಂತ್ನಾಗು, ನಮ್ಮ ಅರುಂಧತಿ ನಾಗ್ ಅವರ ಶ್ರೀಮತಿಯವರು ಅವರೆಲ್ಲ ಕೂತ್ಕೊಂಡು ಪಾರ್ಟಿ ಮಾಡಿಕೊಂಡು ಅವತ್ತು ಹೋಗಬೇಡ ಅಂತ ಅಂದ್ರಂತೆ ಅಂತ ಸುದ್ದಿ. ಯಾರು? ಅನಂತ್ನಾಗ್. ರಾತ್ರಿ ಹೊತ್ತು. ಸೊ ಹೆಂಡತಿ, ಮಗು, ಡ್ರೈವರು ಅವರು ಕಾರಲ್ಲಿ ಹೊರಟರು. ಬೆಳಗ್ಗೆ ಅಲ್ಲಿ ಪೂಜೆಗೆ ಹೋಗ್ಬೇಕು. ಬೆಳಗ್ಗೆ ಹೋದ್ರಾಯ್ತು ಅಂತ ಎಲ್ಲರಿಗೂ ಕೇಳಲಿಲ್ಲ, ಮಾತನಾಡ್ರು. ಆಕಸ್ಮಿಕ ಘಟನೆ ನಡೆದೋಯ್ತು. ಅವ್ರು ಡ್ರೈವ್ ಮಾಡ್ತಿದ್ರು ಅಲ್ವ ಅದು ನನಗೆ ಗೊತ್ತಿಲ್ಲ. ಸ್ಪಾಟ್ನಲ್ಲೇ ಇಬ್ಬರು ಹೊರಟವರು, ಮುಂದುಗಡೆ ಕೂತಿದ್ದವರು ಅಂದರೆ ಡ್ರೈವರ್ ಆ್ಯಂಡ್ ಇವರು. ಇವರಿಬ್ಬರು ತಾಯಿ ಅವರಿಗೆ ಭಾಳ ಮಲ್ಟಿಪಲ್ ಆರ್ಗನ್ಸು ಫ್ರ್ಯಾಕ್ಚರ್ ಆಗಿ ಹೋಗಿತ್ತು. ಯಾರಿಗೆ? ಮಗು ಸ್ವಲ್ಪ ಬೆಟರ್ ಆಗಿತ್ತು. ಅದು ಕೆಳಗಡೆ ಲೋಯರ್. ಇವು ಲಾರಿ ಇದು ಬಂದು ಹೊಡೆದ್ಬಿಟ್ರೆ ಏನೋ, ಲಾರಿ ನಿಂತಿದ್ದು ಲಾರಿ ಹೋಗಿ ಕಂಬಿಗಳೇನೋ ಆಯಿತು. ಶಾಕಿಂಗ್. ಸುಮಾರು ಒಂದು 15 ದಿವಸ ನಮಗೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ, ಇಷ್ಟೇನ ಜೀವನ ಅನ್ನೋ ಥರ ಆಗೋಯ್ತು. ಅಂದರೆ ಸಾಯೋ ವಯಸ್ಸಲ್ಲಿ ಸತ್ತರೆ ಬೇಜಾರಾಗಲ್ಲ, ಕಾಯಿಲೆ ಬಿದ್ದರೆ ಸತ್ತರೆ ಬೇಜಾರಾಗಲ್ಲ. ದುರಂತ, ಕೆಟ್ಟದಾಗ ದುರಂತ ಆಗಿ ಚೆನ್ನಾಗಿದ್ದವನು ಇನ್ನೂ 30, 40, 50 ವರ್ಷ ಏನೇನೋ ಮಾಡು. ಅವನಿಗೆ ಇದ್ದ ರಾಜ್ಯದ ಬಗ್ಗೆ ವಿಷನ್ ಜಾಸ್ತಿ. ರೋಪವೇ ಮಾಡಬೇಕು, ನಂದಿ ಬೆಟ್ಟಕ್ಕೆ ಮೆಟ್ರೋ ತರಬೇಕು. ಆ ಕಾಲದಲ್ಲಿ ಅವನಿಗೆ ಆ ಒಂದು ವಿಷನ್ ಇದ್ದಂಥ ವ್ಯಕ್ತಿ. ಬೇಜಾರಾಯ್ತು.